ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಹೊರಗಡೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರನೇ ನಾಷ್ಟ ಮತ್ತು ಅಡುಗೆ ಎರಡು ಒಟ್ಟಿಗೆ ಮಾಡಿಬಿಡ್ತಿದ್ದೀನಿ. ತಿರ್ಗಾ ಹೋಗಿ ಬಂದು ಮಾಡೋಕ್ಕಾಗಲ್ಲ. ನನಗೇನಿದ್ರು ಹೋಗೋಕ್ಕಿಂತ ಮುಂಚೆ ಎಷ್ಟು ಕೆಲಸ ಇದ್ದರೂ ಮಾಡಿಬಿಡ್ತೀನಪ್ಪ. ಬಟ್ ಎಲ್ಲನ ಆಚೆ ಹೋಗಿ ಬಂದು ಮತ್ತೆ ತಿರ್ಗಾ ಏನಾದರೂ ಮಾಡಬೇಕು ಅಂದರೆ ನನಗೆ ಇಂಟ್ರೆಸ್ಟೇ ಇರೋದಿಲ್ಲ. ಸೊ ಆಚೆ ಹೋಗಿ ಬಂದರೆ ಟಯರ್ಡ್ ಫೀಲ್ ಅಂತ ಅನಿಸುತ್ತೆ ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಹಾಗೆ ಅನಿಸುತ್ತೆ ಅಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಅದಕ್ಕೇನೆ ಬೆಳಗ್ಗೆನೇ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಒಂದು ಕಡೆ ಸಾಂಬಾರು ರೆಡಿ ಆಗಿದೆ, ಒಂದು ಕಡೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಸ್ವಲ್ಪ ನೆನ್ನೆ ಜಾಸ್ತಿ ಏನಿರಲ್ಲ. ಸೊ ಶಾವಿಗೆ ಉಪ್ಪಿಟ್ಟು ಮಕ್ಕಳಿಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನನಗೂ ಇಷ್ಟನೇ. ಆರಾಮಾಗಿ ಒಂದು ಕಡೆ ಶಾವಿಗೆನ ಹುರ್ಕೊತಾ ಇದ್ದೀನಿ. ಸೊ ಇನ್ನೊಂದು ಕಡೆ ಎಲ್ಲ ಒಗ್ಗರಣೆ ಹಾಕಿದ್ದೀನಿ. ಅದು ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಆಗ್ತಿರುತ್ತೆ. ಅಷ್ಟರಲ್ಲಿ ಇದನ್ನು ಹುರ್ಕೊಂಬಿಡೋಣ ಅಂತ ಹುರ್ಕೊತಾ ಇದ್ದೆ. ನಾನೇನು ತರಕಾರಿ ಎಲ್ಲ ಹಾಕ್ಬಿಟ್ಟು ಏನು ಮಾಡ್ತಾಯಿರಲಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಬರೀ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಹಾಗೆ ಒಗ್ಗರಣೆಗೆ ಕರಿಬೇವು ಅಷ್ಟೇ. ಸೊ ಸಿಂಪಲ್ಲಾಗಿ ಮಕ್ಳಿಗೆ ಹಾಗೆ ಒಂದು ಸ್ವಲ್ಪ ಜಾಸ್ತಿ ಏನಿಲ್ಲವಲ್ಲ, ಅದಕ್ಕೋಸ್ಕರ ಮಾಡಿಬಿಟ್ಟು ಕೊಟ್ಬಿಡ್ತೀನಿ. ಸೊ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮನೆಯಿಂದ ಆಚೆ ಕಲೆಕ್ಟಾಗ ಒಂಥರ ಸಮಾಧಾನ ಏನೂ ಇರೋದಿಲ್ಲ. ಎಲ್ಲನೂ ಆಚೆ ಹೋಗಿ ಬಂದಾಗ ಅಷ್ಟೇ, ಮನೇಲಿ ಏನಾದರೂ ಸಿಂಕಲ್ಲಿ ಪಾತ್ರೆ ಇದ್ದರೂ ಅಷ್ಟೇ ಎಷ್ಟು ಇದಾಗುತ್ತೆ ಒಂಥರ. ಏನು ಇನ್ನೂ ಕೆಲಸ ಇದೆಯಲ್ಲ, ಇನ್ನೂ ಮಾಡಬೇಕಾ, ಬಂದಿಷ್ಟಕ್ಕೇ ಅದೊಂದು ತಲೆಯಲ್ಲಿ ಇದ್ದೇ ಇರುತ್ತೆ. ಬಂದಾಗಂತ ಅಲ್ಲ, ನಾವು ಮನೆಯಿಂದ ಆಚೆ ಹೋದಾಗಲೂ ಅಷ್ಟೇ, ಮನೆಗೆ ಹೋದ್ಮೇಲೆ ಈ ಕೆಲಸ ಇದೆ, ಆ ಕೆಲಸ ಇದೆ, ಅದೇ ಒಂಥರ ಸ್ಟ್ರೆಸ್ ಅನಿಸ್ಬಿಡುತ್ತೆ ನನಗೆ. ಸೊ ಮನೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಚೆ ಹೋದರೆ ಒಂಥರ ಸಮಾಧಾನ. ಏನು ಆ ಸಮಾಧಾನ ಹೇಗೆ ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಾಗಲ್ಲ, ಅಷ್ಟು ಸಮಾಧಾನವಾಗಿರ್ತೀವಿ ನಾವು. ಎಲ್ಲ ಮುಗಿಸಿ ನಾನು ಸಹ ರೆಡಿಯಾಗಿ ತಾನಿಯನ್ನು ರೆಡಿ ಮಾಡಿದ್ದೆ, ಮಾನ್ಯನೂ ಸಹ ರೆಡಿಯಾಗಿದ್ದಾಳೆ. ಇನ್ನೇನು ಎಲ್ಲರನ್ನು ಹೊರಟ್ವಿ. ಮನೆಯಲ್ಲಿ ಯಾರೂ ಇರಲಿಲ್ಲ. ಸೊ ಹುಡುಗರನ್ನೂ ಕರ್ಕೊಂಡೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಕಾರಲ್ಲಿ ಹೋಗ್ತಾಯಿದ್ವಿ. ನಾವೇನೇ ಒಂದು ತೊಗೊಬೇಕು ಅಂದ್ರೂ ದೋಸಪೇಟೆ ಹೋಗಬೇಕು, ಇಲ್ಲಾಂದರೆ ನೆಲಮಂಗಲ ಹೋಗಬೇಕು. ದೋಸಪೇಟೆಯಲ್ಲಿ ಅಂತ ಏನೂ ಸಿಗೋಲ್ಲ, ಬೇಕಾದರೆ ಡೈಲಿ ಯೂಸಸ್ ತರೋದ್ರಲ್ಲಿ ಆ ಥರದಲ್ಲಿ ಸಿಗುತ್ತೆ. ಈ ತರಕಾರಿ ಆಗ್ಬೋದು, ಗ್ರಾಸರೀಸ್ ಆಗಿರ್ಬೋದು, ಆ ಥರದ್ರಲ್ಲೆಲ್ಲ ಸಿಗುತ್ತೆ. ಬಟ್ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಏನಾದರೂ ತೊಗೊಬೇಕು ಅಂದರೆ ನಾವು ನೆಲಮಂಗಲ ಟೌನ್ಗೆ ಹೋಗಬೇಕು. ಅದು ಅಲ್ಲಿ ಪ್ರತಿಯೊಂದು ಸಹ ಸಿಗುತ್ತೆ, ಸಿಟಿ ಥರನೇ ಅಂತ ಅಂದ್ಕೊಬೋದು. ಅಲ್ಲಿ ಎಲ್ಲ ಸಿಗುತ್ತಲ್ವ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ಇವತ್ತು. ಅಂಥದ್ದು ಏನು ಕೊಡಿಸ್ತಿದ್ದಾರಪ್ಪ ಅಂತ ಅಂದ್ಕೊಂಡ್ರೆ, ಇವತ್ತು ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ತೊಗೊಂಬರ್ಬೇಕು ಅಂತ ಹೋಗ್ತಾಯಿದ್ದೀವಿ. ಇವತ್ತೇ ತೊಗೊಂಬರಲ್ಲ, ಬಟ್ ನೋಡಿ ಸೆಲೆಕ್ಟ್ ಎಲ್ಲ ಮಾಡಿ ಬುಕ್ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಬಂದ್ವಿ. ನನಗೆ ವಾಷಿಂಗ್ ಮಿಷಿನ್ ಅಗತ್ಯ ಇರಲಿಲ್ಲ ಖಂಡಿತವಾಗ್ಲೂ. ಆದರೆ ಏನು ಮಾಡೋದು, ನಮ್ಮನೇಲಿ ಯಜಮಾನ್ರು ಕೊಡಿಸ್ತಿದ್ದೀವಿ ಅಂತ ಅಂದಮೇಲೆ ತೊಗೊಂಬಿಡ್ಬೇಕು. ಇವಾಗ ನಮಗೆ ಅನಿವಾರ್ಯ ಇಲ್ಲದೇ ಇರ್ಬೋದು, ಬಟ್ ಯಾವಾಗಾದರೂ ಇದ್ದೇ ಇರುತ್ತೆ ಅಲ್ವಾ. ಈ ಹಬ್ಬ ಹುಣ್ಣಿಮೆಗಳಲ್ಲಿ ಕೆಲಸ ಜಾಸ್ತಿ ಇರುತ್ತೆ, ಆ ಟೈಮಲ್ಲಿ ಬಟ್ಟೆಗಳು ಸಹ ಇರ್ತವೆ ಅಂದ್ಕೊಳ್ಳಿ, ಅವಾಗ ಒಗ್ಯೋಕ್ಕಾಗಲ್ವಲ್ಲ, ಆ ಟೈಮಲ್ಲೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೊಬೋದಲ್ವ. ನಮಗೇನಾದರೂ ಹುಷಾರಿಲ್ಲದೆ ಇದ್ದಾಗ ಆಗಲೂ ಸಹ ಯೂಸ್ ಆಗುತ್ತೆ ಅಂತ ಯೋಚನೆ ಮಾಡಿ ಅಂತ ಹೇಳಿದ್ವಿ. ಅದಕ್ಕೋಸ್ಕರನೇ ಈ ಒಂದು ಶಾಪಿಂಗು. ನನಗೆ ಕೈಯಲ್ಲಿ ಹೋಗೋದ್ರೇ ಬೆಸ್ಟು ಅಂತ ಅನಿಸುತ್ತೆ ವಾಷಿಂಗ್ ಮಿಷಿನ್ಗಿಂತ. ಯಾರು ಈ ಮಾತನ್ನ ಒಪ್ಕೊತಿದ್ದೀರಾ ಕಮೆಂಟ್ ಮಾಡಿ. ಸೊ ವಾಷಿಂಗ್ ಮಿಷಿನಲ್ಲಿ ಏನು ಕೊಳೆ ಹೋಗಲ್ಲ ಅಂತಲ್ಲ, ಬಟ್ ಬಟ್ಟೆಗಳು ನನಗೆ ಏನು ಅಷ್ಟೊಂದು ಇಷ್ಟ ಆಗಲ್ಲ. ಈ ಒಳ್ಳೆ ಅದರೊಳಗಡೆ ಹಾಕಿದಾಗ ಸುತ್ತಿ ಒಂಥರ ನಾವು ಮಾಮೂಲಿ ಬಟ್ಟೆ ಕೈಯಲ್ಲಿ ಒಗೆದು ಯಾವ ರೀತಿಯಾಗಿ ಒಣಗಾಕಿರ್ತೀವಿ, ಈ ವಾಷಿಂಗ್ ಮಿಷಿನಲ್ಲಿ ಒಗೆದಾಗ ಬಟ್ಟೆಗಳು ಈಚೆ ತೆಗೆದ್ರೆ ಹೆಂಗಿರುತ್ತೆ ಅಲ್ವಾ, ಅದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ. ಸೊ ನಮ್ಮಮ್ಮನ ಮನೇಲಿ ವಾಷಿಂಗ್ ಮಿಷಿನ್ ಇತ್ತಲ್ವ, ಅಲ್ಲಿ ನನಗೆ ಅದೇನೋ ವಾಷಿಂಗ್ ಮಿಷಿನ್ ಇಷ್ಟ ಆಗ್ತಾ ಇರಲಿಲ್ಲ. ಅದೇ ಒಪಿನಿಯನ್ನಲ್ಲೇ ನಾನಿದ್ದೀನಿ. ನೋಡೋಣ ಮುಂದಕ್ಕೆ ಆ ಒಪಿನಿಯನ್ ಚೇಂಜ್ ಆಗುತ್ತಾ ಇಲ್ವೋ ಅನ್ನೋದು ಗೊತ್ತಿಲ್ಲ. ಸೊ ನೋಡೋಣ. ಇಲ್ಲೆಲ್ಲ ರೀತಿಯಾದಂಥ ವಾಷಿಂಗ್ ಮಿಷಿನ್ ಇದ್ದೇ ಇರುತ್ತೆ ಅಲ್ವಾ. ನಮ್ಮ ಮನೆಯವರು ಅದ್ರ ಬಗ್ಗೆ ಎಲ್ಲ ಅವ್ರು ಮಾತಾಡ್ತಾಯಿದ್ರು. ನನಗೆ ಅದು ಅವ್ರ ಮನೆಗೆ ಬಂದು ಡೆಮೋ ಕೊಡ್ತಾರಲ್ವ, ಸೊ ಅವಾಗ ನಾನು ತಿಳ್ಕೊಂಡ್ರೆ ಸಾಕು ಅಂತ ನಾನು ಅಷ್ಟೊಂದಾಗಿ ಅವ್ರ ಕಡೆ ಏನು ಮಾತಾಡೋಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವರೇ ಎಲ್ಲ ತಿಳ್ಕೊತಾ ಇದ್ರು, ಪ್ರೈಸ್ ಬಗ್ಗೆ ಆಗಿರ್ಬೋದು. ಸೊ ಅವ್ರು ತಿಳ್ಕೊಂಡ್ರೆ ಸಾಕು ಅಂತ ನಾನು ಸುಮ್ಮನೆ ಆದೆ. ಇಲ್ಲಿ LG ಅಂತೆ, ಬೇರೆ ವಿದ್ಯಾ IFB ಆಗಿರ್ಬೋದು, ಎಲ್ಲ ರೀತಿಯದು ಅಂತಿರುತ್ತೆ. ನಾವು ಯಾವ್ದು ತೊಗೊಂಡ್ವಿ ಅನ್ನೋದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ನೋಡಿ ಇದು IFBದು ಮೈಕ್ರೋವೇವ್. ನಮ್ಗೆ ಅದೆಲ್ಲ ಅವಶ್ಯಕತೆ ಇರಲಿಲ್ಲ, ನಾನು ಸುಮ್ಮನೆ ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೆ. ನೋಡಿ ಗ್ಯಾಸ್ ಆಗಿರ್ಬೋದು, ಇದು ಎಲೆಕ್ಟ್ರಿಕ್ದು ಈ ರೀತಿಯಾದಂಥದ್ದು ಇದ್ದರೆ ಯೂಸ್ ಆಗುತ್ತೆ. ಬಿಸಿನೀರು ಕಾಯಿಸ್ಕೊಳೋದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ಹಾಗೆಯೇ ಹಾಲಾಗಿರ್ಬೋದು, ಟೀ ಆಗಿದ್ದರೂ ಮಾಡ್ಕೊಬೋದು. ಇನ್ನು ಬಿಲ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು, ಜನ ಜಾಸ್ತಿ ಇದ್ದರು, ಅದಕ್ಕೋಸ್ಕರ. ಸೊ ನಾನು ನೋಡೋಣ ಹಾಗೆ ಸುಮ್ಮನೆ ಅಂತ ನೋಡ್ತಾ ಇದ್ದಲ್ಲ, ಈ ಫ್ರಿಜ್ನ ಓಪನ್ ಮಾಡಿ ನೋಡ್ತಾ ಇದ್ವಿ. ಇದು ಪ್ರೈಸ್ ಬಂದು 1 lakh ಸಮಥಿಂಗ್ ಏನೋ ಇತ್ತು, ನಾನು ಮರ್ತೋಗ್ಬಿಟ್ಟಿದ್ದೀನಿ.
ಎಷ್ಟು ಕಾಸ್ಟ್ಲಿ ಅಪ್ಪ, 1,00,000 ಕೊಟ್ಟು ಫ್ರಿಜ್ಜು ತೊಗೊಬೇಕಾ ಅಂತ ಅನಿಸ್ಬಿಡುತ್ತೆ. ಇರ್ತಾರೆ ಅಲ್ವಾ, ಅದಕ್ಕೋಸ್ಕರನೇ ಅವರೂ ತಯಾರಿ ಮಾಡಿರೋದು ಅಂತ ಅಂದ್ಕೊಂಡು ಸುಮ್ಮನೆ ಬಂದೆ. ಸೊ ಹಾಗೆಯೇ ಆನ್ ದ ವೇ ಬರ್ತಾ ಡಿಮಾರ್ಟ್ಗೂ ಸಹ ಹೋಗಿದ್ದೆ. ನಾನು ಅಲ್ಲೇನೂ ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ. ಸುಮ್ಮನೆ ಹಾಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದೆ. ಏನೇನು ಅಂತ ಹೇಳ್ತಿದ್ದೀನಿ. ಸೊ ಇದೊಂದು 2 ಮ್ಯಾಟ್ ಚೆನ್ನಾಗಿತ್ತು, ಅದಕ್ಕೆ ಕಮ್ಮಿ ಪ್ರೈಸಲ್ಲೂ ಇತ್ತು, 99 ರುಪೀಸು. ಸೊ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ನಮ್ಮ ಮನೆಯಲ್ಲಿ ಮ್ಯಾಟ್ಗಳೆಲ್ಲ ಈ ಸ್ಯಾರಿಲೆಲ್ಲ ಹಾಕಿರ್ತಾರಲ್ಲ ಆ ರೀತಿಯಾದಂಥದ್ದು, ಈ ಥರದ್ದೇನೂ ಇರಲಿಲ್ಲ. ಸೊ ಇರಲಿ 2 ಅಂತ ಹೇಳ್ಬಿಟ್ಟು ತೊಗೊಂಬಂದು ತಿರ್ಗಾ ಈ ಥರದೊಂದು ಬಾಕ್ಸು 249 ರುಪೀಸು. ಇದೇನಕ್ಕೆ ಅಂತ ಅಂದರೆ ಈ ಅಕ್ಕಿ ಆಗಿರ್ಬೋದು, ಈಗ ನಾವು ಅಂಗಡಿ ಅಕ್ಕಿ ತರ್ತೀವಲ್ಲ ಅದನ್ನಾದರೂ ಹಾಕೊಬೋದು, ಇಲ್ಲ ಈ ರೀತಿ ರೇಷನ್ ತಂದಾಗ ಅದನ್ನು ಸಹ ಇದ್ರೊಳಗಡೆ ಎತ್ತಿಟ್ಕೊಬೋದು ಅಂತ ಹೇಳ್ಬಿಟ್ಟು ತೊಗೊಂಬಂದ್ವಿ. ಚೆನ್ನಾಗಿತ್ತು, ಕಲರು ಅಷ್ಟೇ ಚೆನ್ನಾಗಿತ್ತು. ಸೊ ಯೂಸ್ ಆಗುತ್ತೆ ಅಂತ ತೊಗೊಂಬಂದೆ. ಇನ್ನು ಟೀ ಪುಡಿ ಖಾಲಿ ಆಗಿತ್ತು. ಸೊ ಅದು ಟೀ ಪುಡಿ ತೊಗೊಳೋಕ್ಕೂ ಅಂತಲೇ ಹೋಗಿ ಇಷ್ಟೆಲ್ಲ ತೊಗೊಂಬಂದಿದ್ದಾಯಿತು. ರೆಡ್ ಲೇಬಲ್ ತೊಗೊಂಡಿದ್ದೀವಿ. ನಮ್ಮ ಮನೇಲಿ ನಮ್ಮ ಅತ್ತೆ ಟೀ ಕುಡಿಯೋದು ಜಾಸ್ತಿ, ಹಾಗೆಯೇ ಬರೋರು ಹೋಗೋರು ಜಾಸ್ತಿ ನಮ್ಮ ಮನೆಗೆ. ಸೊ ಟೀ ಪುಡಿ ಬೇಕು ಅಂಥೇಳಿ ತೊಗೊಂಬಂದಿದ್ದೀನಿ. ನೆಕ್ಸ್ಟ್ ಬಂದು ತೆಂಗಿನಕಾಯಿ ತುರಿಯೋದು. ಸೊ ನಮ್ಮ ಮನೆಗೆ ಆಲ್ರೆಡಿ ಇತ್ತು, ಬಟ್ ಈ ಥರದ್ದು ಇರಲಿಲ್ಲ. ಸೊ ಇದು ಇರಲಿ ಅಂತ ತೊಗೊಂಬಂದಿದ್ದೀನಿ. 119 ರುಪೀಸು. ಯೂಸ್ ಆಗುತ್ತಲ್ವ ಈ ಥರದ್ದು ಅಂತ ಹೇಳಿ. ನೆಕ್ಸ್ಟ್ ಬಂದು ಉಪ್ಪಿನಕಾಯಿ. ಸುಮ್ಮನೆ ಊಟಕ್ಕೆ ಒಂದು ಉಪ್ಪಿನಕಾಯಿ ಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಹಾಗೆಯೇ MTR ಮ್ಯಾಂಗೋ ಪೆಕಲ್ ತೊಗೊಂಬಂದಿದ್ದೀನಿ. ನನಗೆ ಮ್ಯಾಂಗೋನೇ ಇಷ್ಟ ಜಾಸ್ತಿ, ಎಳ್ಳಿಕಾಯ್ದೆಲ್ಲ ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ, ಮಾವಿನಕಾಯ್ದೇ ಫೇವ್ರೇಟು. ಇನ್ನು ಇದು ಬಂದು ಸೋಂಪಾಪುಡಿ. GRB ಸೋಂಪಾಪುಡಿ ಯಾರಿಗಿಷ್ಟ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ. ಒಂದು ಬಾಕ್ಸ್ ಬೇಕಾದರೂ ತಿಂದ್ಬಿಡ್ತೀವಿ ಓಡಾಡ್ಕೊಂಡು. ಅಷ್ಟು ಚೆನ್ನಾಗಿರುತ್ತೆ GRB ಸೋಂಪಾಪುಡಿ. ಟ್ರೈ ಮಾಡಿ ಯಾರು ಇನ್ನೂ ತಿಂದಿಲ್ಲ ಅನ್ನೋರು. ಹಾಗೆಯೇ ನೆಕ್ಸ್ಟ್ ಬಂದು ಡ್ರೈ ಫ್ರೂಟ್ಸು. ಹುಡುಗರಿಗೆಲ್ಲ ಡ್ರೈ ಫ್ರೂಟ್ಸ್ ಕೊಡಬೇಕಾಗತ್ತೆ, ಹಾಗೆ ನಮಗೂ ಸಹ ಯೂಸ್ ಆಗುತ್ತೆ, ಇರಲಿ ಮಕ್ಳಿಗೂ ಆಗುತ್ತೆ ನಮಗೂ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ತೊಗೊಂಬಂದ್ವಿ. ಈ ಬಿಸ್ಕೆಟ್ಸು ಅದು ಇದು ಕೊಡೋ ಬದಲು ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ ಕೊಡಿ ಸ್ನೇಹಿತರೆ, ತುಂಬ ಯೂಸ್ ಆಗುತ್ತೆ. ಹಾಗೆ ಹೆಲ್ದಿನೂ ಕೂಡ, ಪ್ರೋಟೀನ್ಸ್ ರಿಚ್ ಇರುವಂತಹ ಡ್ರೈ ಫ್ರೂಟ್ಸ್ ಅದು. ಆಮೇಲೆ ಕಾಸ್ಟ್ಲಿ ಇರುತ್ತೆ, ಎಂತಕ್ಕೆ ತೊಗೊಬೇಕು ಅಂತ ಅನ್ಕೊಬೇಡಿ. ಸುಮ್ಮನೆ ಕಾಸ್ಟ್ಲಿ ಆದ್ರೂ ಒಂದು 5 ತಿನ್ನೋ ಅಥವಾ 2 ತಿನ್ನಿ, ನಿಜ ಸಾಕು. ಅಷ್ಟು ತಿಂದ್ರೂ ಒಂದು ಒಳ್ಳೆ ಎಫೆಕ್ಟಿವ್ ಅಂತ ಅನಿಸುತ್ತೆ. ಸುಮ್ಮನೆ ಬಿಸ್ಕೆಟ್ ಆಗಿರ್ಬೋದು, ಅವು ಇವು ಚಿಪ್ಸು ಅದೆಲ್ಲ ತಿನ್ನಬೇಡಿ. ನೆಕ್ಸ್ಟ್ ಬಂದು ಈ ರೀತಿಯ ಇದು ಏನಂತೀವಿ ನಾವು, ಕಡಲೆ ಬೀಜದಿಂದ ಮಾಡಿರ್ತಾರಲ್ಲ, ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಇದನ್ನು. ನಾವು ಬೇರೆ ಏನು ಅಂತಿದ್ವಪ್ಪ, ಏನು ಅಂತ ಜ್ಞಾಪನಕ್ಕೆ ಬರ್ತಾಯಿಲ್ಲ. ಜ್ಞಾಪನಕ್ಕೆ ಬಂತು, ಕಡಲೆ ಬೀಜದ ಬರ್ಫಿ ಅಂತ ಹೇಳ್ತೀವಿ. ಇದು ಪುಡಿ ಮಾಡಿರ್ತಾರಲ್ಲ ಅದರಿಂದ, ಇದು ಸೇಮ್ ಪೀನಟ್ದೇ, ಬಟ್ ಪುಡಿ ಮಾಡಿರ್ತಾರಲ್ಲ, ಇದಕ್ಕಿಂತ ಅದೇ ಚೆನ್ನಾಗಿರುತ್ತೆ. ಮೊದಲು ತೋರಿಸೋದ್ನಲ್ಲ ಅದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಇದು ಕರಿ ಎಳ್ಳು ಬೇಕು ಸ್ವಲ್ಪ ಅಂತೇಳಿ ತೊಗೊಂಬಂದ್ವಿ. ನೆಕ್ಸ್ಟ್ ಬಂದು ಏನು ತಂದಿದ್ದೀನಿ ನೋಡ್ತಿದ್ದೀನಿ ಒಂದು ನಿಮಿಷ. ನೆಕ್ಸ್ಟ್ ಅವಲಕ್ಕಿ ತೊಗೊಂಡಿದ್ದೆ. ಅವಲಕ್ಕಿನೂ ಸ್ವಲ್ಪ ಖಾಲಿ ಹೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಅದನ್ನು ಒಂದು ಸ್ವಲ್ಪ ತೊಗೊಂಬಂದೆ. ಇಷ್ಟೇನೇ, ಜಾಸ್ತಿ ಏನು ತೊಗೊಳ್ಲಿಲ್ಲ. ಸೊ ಸಿಂಪಲ್ ಶಾಪಿಂಗು. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಐ ಹೋಪ್ ಸಪೋರ್ಟ್ ಮಾಡ್ತೀರಲ್ವ. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.